ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಸ್ಪೆಷಲ್ ಆನಂದ್ ಮಟನ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್: 1 kg ಮಟನ್ನು, 1 ಕಪ್ ಮೊಸರು, 6 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನು ಅರಿಶಿನ ಪುಡಿ, 2 ಸ್ಪೂನು ಚಿಕನ್ ಮಸಾಲ, 1 ಸ್ಪೂನ್ ಉಪ್ಪು, 2 ಸ್ಪೂನು ಮಟನ್ ಮಸಾಲ, 3 ಸ್ಪೂನು ಖಾರದ ಪುಡಿ. ಇದನ್ನು ಕಲಸೋ ವಿಧಾನನ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ಮಟನನ್ನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಮೊಸರು ಹಾಕ್ತಾಯಿದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಮತ್ತು ಎತ್ತಿಟ್ಕೊಂಡಿರೋ ಪುಡಿಗಳನ್ನೆಲ್ಲ ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಸಿಟ್ಕೋಬೇಕು ನೋಡಿ. ಚೆನ್ನಾಗಿ ಕಲಸಿದ್ದೀನಿ. ಇವಾಗ ಎಲ್ಲನೂ ಹಾಕಿ ಇದಕ್ಕೆ ಪೌಡರು ಹಾಕಿ ಕಲಸಿದ್ದೀನಿ. 10 ನಿಮಿಷ ಇದು ಹಾಗೆ ಒಂದು ಪ್ಲೇಟಲ್ಲಿ ಮುಚ್ಚಿ ಇಡಬೇಕು ನೋಡಿ. ಇವಾಗ ಕುಕ್ಕರ್ಗೆ ಹಾಕೋಂಥ ಪದಾರ್ಥಗಳು: ಅಲ್ಲಿ ಮಟನ್ನ ಕಲಸಿಟ್ಟಿದ್ದೀನಿ, ಇದೆಲ್ಲ ಕುಕ್ಕರ್ಗೆ ಹಾಕೋಂಥದ್ದು. ಫಸ್ಟು 2 ಬೌಲು ಸೋನಾ ಮಸೂರಿ ರೈಸು, 1 ಬೌಲು ಬಾಸುಮತಿ ರೈಸು, 5 ಟೊಮೊಟೊ, 5 ಈರುಳ್ಳಿ, ಅರ್ಧ ಕಟ್ ಪುದೀನ, 5 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಹಿಡಿ ಕಸ್ತೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು, ನಂದಿನಿ ತುಪ್ಪ, 1 ನಿಂಬೆಹಣ್ಣಿನ ರಸ ಎತ್ತಿಟ್ಕೊಂಡಿದ್ದೀನಿ, 1 ಕಪ್ಪು ಆಯಿಲು, ಸ್ವಲ್ಪ ಅರಿಶಿನ ಪುಡಿ, 8 ಏಲಕ್ಕಿ, 6 ಪೀಸ್ ಚಕ್ಕೆ, ಇದು ಮರಾಠಿ ಮೊಗ್ಗು 3, ಇದು ಲವಂಗ 8 ಇಟ್ಕೊಂಡಿದ್ದೀನಿ. ಇದನ್ನು ಈಗ ಮಾಡೋ ವಿಧಾನನ ತೋರಿಸ್ಕೊಡ್ತೀನಿ ನಿಮಗೆ. ಪಾತ್ರೆ ಕಾದಿದೆ, ಇದಕ್ಕಿವಾಗ ಎಣ್ಣೆ ಹಾಕೊಳ್ಳೋಣ. ನೋಡಿ, ಎಣ್ಣೆ ಕಾದಿದೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಎತ್ತಿಟ್ಕೊಂಡಿರೋಂತಹ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಇಷ್ಟನ್ನು ಹಾಕೋಣ. ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ. ಹಸಿ ಸ್ಮೆಲ್ಲೆಲ್ಲ ಹೋಗಿದೆ, ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ಮೆಲ್ಲು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಫ್ರೈ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ದಾಗ ಈ ಥರ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ, ಟೇಸ್ಟೇ ಬೇರೆ ಥರ ಕೊಟ್ಬಿಡುತ್ತೆ. ಈ ಥರ ಕೈ ಆಡಿಸ್ತಾನೆ ಇರಿ. ಇದಾದ ನಂತರ ಇದಕ್ಕೆ ಇವಾಗ ಪುದೀನ ಹಾಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಪುದೀನ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈಗ ಕಸ್ತೂರಿ ಮೇಥಿ ಹಾಕೋಣ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ನೋಡಿ, ಚೆನ್ನಾಗಾಗಿದೆ, ಫ್ರೈ ಆಗಿದೆ ಪುದೀನ. ಈಗ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪನೂ ತಳ ಹಿಡಿದಿಲ್ಲ, ಕೈ ಆಡಿಸ್ತಾನೆ ಇರಬೇಕು, ಯಾವುದೇ ಕಾರಣಕ್ಕೂ ಕೈಯನ್ನು ತೆಗಿಯೋಕೆ ಹೋಗಬೇಡಿ ನೋಡಿ. ಇವಾಗ ಟೊಮೊಟೊ ಹಾಕ್ತೀನಿ. ಇದಕ್ಕೆ 5 ಟೊಮೊಟೊ ಹಾಕಿರೋದು, ಕಟ್ ಮಾಡಿ ಇಟ್ಕೊಂಡಿರೋದು. ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನೋಡಿ. ಚೆನ್ನಾಗಿ ಟೊಮೊಟೊ ಹಾಕಿರೋ ಮಸಾಲೆಗಳೆಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಮಟನ್ಗೂ ಉಪ್ಪಾಕಿ ಕಲಸಿಟ್ಟಿರೋದ್ರಿಂದ ಇದಕ್ಕೆ 2 ಸ್ಪೂನು ಸಾಲ್ಟ್ ಹಾಕಿ ನೋಡಿ, ಟೇಸ್ಟ್ ನೋಡಿ, ಮಿಕ್ಸ್ ಮಾಡಿ. ಈಗ ಈ ಥರ ನೋಡಿ, 1/4 ಸ್ಪೂನು ಅರಿಶಿನ ಪುಡಿ ಹಾಕಿದ್ದೀನಿ. ಮಟನ್ನ ಕಲಸಿರೋದ್ರಿಂದ ಅರಿಶಿನ ಪುಡಿ ಉಪ್ಪು ಎಲ್ಲ ನೋಡಿ ಟೇಸ್ಟ್ ನೋಡಿ ಹಾಕೊಳ್ಳಿ. ಈಗ ಇದಕ್ಕೆ ಮಟನ್ನು
ನೋಡಿ ಇಲ್ಲಿ ಕಲಸಿಟ್ಟಿರೋಂಥ ಮಟನ್ನು ಮಸಾಲೆ ಎಲ್ಲ ಕಲಸಿಟ್ಟಿದ್ದೀನಿ. ಆ ಮಟನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಆನಂದ್ ಸ್ಪೆಷಲ್ ಬಿರಿಯಾನಿ, ತುಂಬ ಚೆನ್ನಾಗಿರುತ್ತೆ. ನೀವಂತೂ ಇದನ್ನು ನೋಡಿದ ತಕ್ಷಣ ಟ್ರೈ ಮಾಡಲೇಬೇಕು. ಈ ಥರ ಚೆನ್ನಾಗಿ ಕಲಸಿ ನೋಡಿ. ಚೆನ್ನಾಗೆ ಮಟನ್ನು ಮಸಾಲೆ ಹಿಡಿದಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ನಾನು ಮೊದಲೇ ನೀರನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೆ. 5 ಗ್ಲಾಸ್ ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಅದರಲ್ಲಿ ಇವಾಗ 3 ಗ್ಲಾಸ್ ನೀರನ್ನು ಫಸ್ಟ್ ಹಾಕೋಣ ಮಟನ್ ಬೇಯೋಕ್ಕೆ. ನೋಡಿ ತೋರಿಸ್ತಾ ಇದ್ದೀನಿ, ನಿಮಗೆ ಅಳತೆನೂ ತೋರಿಸ್ತಾ ಇದ್ದೀನಿ. 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ಬೇಡ, 5.25 ಗ್ಲಾಸ್ ನೀರು ಹಾಕಿ. ಮೊಸರೆಲ್ಲ ಹಾಕಿರ್ತೀರಲ್ಲ, ಹಂಗಾಗಿ ಜಾಸ್ತಿ ಏನು ಬೇಡ. ನೋಡಿ ಇದು ನೀರು ಹಾಕಾಯ್ತು ನಾನು ಇವಾಗ. ಈಗ ಇದಕ್ಕೆ ಲಾಸ್ಟಿಗೆ ಲೆಮನ್ ಜ್ಯೂಸನ್ನು ಹಾಕ್ತೀನಿ. ಲೆಮನ್ ಜ್ಯೂಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಆಗಿದೆ, ಟೇಸ್ಟ್ ಕರೆಕ್ಟಾಗಿದೆ. ನೀವು ಒಂದ್ಸಲ ನೋಡಿ ಮತ್ತೆ ಲಿಡ್ನ ಮುಚ್ಚಿ ನೋಡಿ. ಇವಾಗ ನಾನು ಮುಚ್ಚುತ್ತಾ ಇದ್ದೀನಿ. ನೋಡಿ 3 ಗ್ಲಾಸ್ ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೀನಿ. ಮತ್ತು ಮಿಕ್ಕಂಥ ನೀರನ್ನ ಇದರಲ್ಲೇ ಇದೆ. ಇನ್ನೂ 2.25 ಗ್ಲಾಸ್ ನೀರಿದೆ. 3 ಗ್ಲಾಸ್ ಕುಕ್ಕರ್ಗೆ ಹಾಕಿದ್ದೀನಿ. ಮಸಾಲೆ ಎಲ್ಲ ಕಲಸಿ 3 ವಿಷಲ್ ಬಂದ ತಕ್ಷಣ ಇದನ್ನು ಅಕ್ಕಿನ ನೆನೆಸಿಟ್ಟಿರೋ ಅಕ್ಕಿನ ಸೋಸಿ ಕುಕ್ಕರ್ಗೆ ಹಾಕಬೇಕು. 3 ವಿಷಲ್ ಬಂದಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಟನ್ ಬಿರಿಯಾನಿ. ಆನಂದ್ ಸ್ಪೆಷಲ್ ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇವಾಗ ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಸ್ಟವ್ ಆನ್ ಮಾಡೋದು ಆಗಿದೆ. ಈಗ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಈಗ ನೀರು ಎತ್ತಿಟ್ಟಿದ್ನಲ್ಲ ಅದನ್ನು ಹಾಕಿದ್ದೀನಿ. ಮತ್ತು ನೀವು ರುಚಿನ ನೋಡಬೇಕು. ರುಚಿ ನೋಡ್ಕೊಂಡು ನೀರು ಹಾಕಿದ್ಮೇಲೆ ಮತ್ತೆ ಟೇಸ್ಟ್ ನೋಡಿ, ರುಚಿ ನೋಡಿ ಮತ್ತೆ ಅದಕ್ಕೆ ಬೇಕಾದರೆ ಉಪ್ಪನ್ನು ನೀವು ಹಾಕಬೇಕು. ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ನಾನು. ರುಚಿಗೆ ತಕ್ಕಷ್ಟು ನೀವು ಸಾಲ್ಟನ್ನು ಸೇರಿಸ್ಕೊಳ್ಳಿ. ನೋಡಿ ಈಗ ಕುದೀತಾ ಇದೆ. ಆಗಲೇ ಮಟನ್ ಬಿರಿಯಾನಿಗೆ 2 ವಿಷಲ್ ಬರ್ಸ್ಕೊಂಡಿದ್ವಿ ಮಸಾಲೆ ಹಾಕಿ. ಈಗ ಇನ್ನೆರಡು ವಿಷಲ್ ಬರ್ಸಿದ್ರಾಯ್ತು. ಈಗ ಕೊನೆಯದಾಗಿ ನಂದಿನಿ ತುಪ್ಪನ ಹಾಕ್ತಾಯಿದ್ದೀನಿ. ಇದನ್ನು ಒಂದ್ಸಲ ಮಿಕ್ಸ್ ಮಾಡಿ. ಏನಿಲ್ಲ, ನೋಡಿ ಈಗ ಮುಚ್ಚುತ್ತಾ ಇದ್ದೀನಿ. ಇದನ್ನು ಮುಚ್ಚಿ ಇನ್ನು ಲಾಸ್ಟಿಗೆ ನೀವು 2 ವಿಷಲ್ ಮಾತ್ರ ಬಡಿಸ್ಬೇಕು. ನೋಡಿ ಈಗ ಆಗಿದೆ. ನೋಡಿ ಫ್ರೆಂಡ್ಸ್, ಈಗ ಆ ಬಿರಿಯಾನಿಗೆ ರೈತಕ್ಕೆ ಬೇಕಾದಂಥ ಪದಾರ್ಥ ಇಟ್ಕೊಂಡಿದ್ದೀನಿ. ಈಸಿ ಮೆಥಡು, ಏನಿಲ್ಲ. ಫಸ್ಟು ಈರುಳ್ಳಿ ಹಾಕೊಳ್ಳೋಣ, ಅದಕ್ಕೆ ಸೌತೆಕಾಯಿ ಹಾಕೋಣ. ನೋಡಿ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದೇ ಹಸಿಮೆಣಸಿನ್ಕಾಯಿ, 5 ಈರುಳ್ಳಿ, 1 ಸೌತೆಕಾಯಿ ತಿರುಳೆಲ್ಲ ತೆಗಿಬೇಕು. ಮತ್ತು ಅದಕ್ಕೆ ಪುದೀನ, ಏಕೆಂದರೆ ಇದು ಸ್ಪೆಷಲ್ ರೈತ, ಅದಕ್ಕೋಸ್ಕರ. ಇದಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಮೊಸರು ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡೋದು ಈ ಥರ. ಇದಕ್ಕೆ ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಸ್ಪೆಷಲ್ ರೈತ ರೆಡಿ.
ನೋಡಿ ಈಗ ಬಿರಿಯಾನಿ ರೆಡಿ. ಆನಂದ್ ಸ್ಪೆಷಲ್ ಮಟನ್ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಮಟನ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ನೋಡಿ ಆನಂದ್ ಸ್ಪೆಷಲ್ ಮಟನ್ ಬಿರಿಯಾನಿ ರೆಡಿ. ಸ್ಪೆಷಲ್ ರೈತನೂ ರೆಡಿ ಇದೆ. ನೀವು ಇಮಿಡಿಯೇಟಾಗಿ ನೀವು ಮಾಡಲೇಬೇಕು. ನಿಮ್ಮ ಮನೆಯವರೆಲ್ಲ ತಿನ್ನಲೇಬೇಕು ಫ್ರೆಂಡ್ಸ್. ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮರಿಬೇಡಿ ಫ್ರೆಂಡ್ಸ್. ಬಾಯ್.